ಕ್ಷೇತ್ರ ಶಾಂತಗಿರಿಯಲ್ಲಿ ಜೂನ್ 15ರಂದು ಮಹಾಮಸ್ತಕಾಭಿಷೇಕ ಹಾಗೂ ದೇಶಭೂಷಣ ಮುನಿಗಳ ಪುಣ್ಯತಿಥಿ ಕಾರ್ಯಕ್ರಮ. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದಲ್ಲಿಯ ಜೈನ ಭಕ್ತರ ಪವಿತ್ರ ಕ್ಷೇತ್ರ ಚಿಕ್ಕೋಡಿ ತಾಲೂಕಿನ ಕೋತಳಿ ಕುಪ್ಪಾನವಾಡಿಯ ಶಾಂತಗಿರಿಯಲ್ಲಿ ಸೋಮವಾರ ಜೂನ್ 15ರಂದು ಭಗವಾನ್ ಚಂದ್ರಪ್ರಭು ಶಾಂತಿನಾಥ್ ಹಾಗೂ ಮಹಾವೀರರ ಬೃಹತ್ ಮೂರ್ತಿಗಳಿಗೆ ಮಹಾಮಜ್ಜನ ನಡೆಯಲಿದ್ದು, ಅದೇ ದಿನ ಆಚಾರ್ಯ ದೇಶಭೂಷಣ ಹಾಗೂ ಆಚಾರ್ಯ ವರದತ್ತ ಸಾಗರ ಮುನಿಗಳ ಪುಣ್ಯತಿಥಿ ಕಾರ್ಯಕ್ರಮಗಳು ಜರುಗಲಿದ್ದು, ಸದರಿ ಕಾರ್ಯಕ್ರಮದಲ್ಲಿ 108 ಆಚಾರ್ಯ ಶಾಂತಿ ಸೇನಾ ಗುಣಧರ ನಂದಿ ನಾಂದಿನಿ ಮಠದ ಜೀನ ಸೇನಾ ಭಟ್ಟಾಕಾರರು, ಕೊಲ್ಲಾಪುರ ಲಕ್ಷ್ಮೀ ಸೇನ್ ಭಟ್ಟಾಕಾರರು, ವರೂರಿನ ಧರ್ಮಸೇನ ಭಟ್ಟಾಕಾರರು ಮತ್ತು ಚಿಂಚಣಿ ಸಿದ್ಧ ಸಂಸ್ಥಾನ ಮಠದ ಶಿವಪ್ರಸಾದ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಮೂರ್ತಿಗಳಿಗೆ ಮಹಾಮಜ್ಜನ ನಡೆಯಲಿದ್ದು, ಸಕಲ ಜೈನ ಸಮಾಜ ಶ್ರಾವಕಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕು ಎಂದು ಹಿರಿಯ ನ್ಯಾಯವಾದಿ ಟ್ರಸ್ಟ್ ಸದಸ್ಯ ಶ್ರೀಪಾಲ ಮುನ್ನಳ್ಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕುರಿತು ಅಧಿಕ ಮಾಹಿತಿ ನೀಡಿದ ಅವರು, ಸೋಮವಾರ 15ರಂದು ಬೆಳಗ್ಗೆ 5 ಗಂಟೆಗೆ ಮಂಗಲ ನಿನಾದದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. 6:30ಕ್ಕೆ ಧರ್ಮ ಧ್ವಜಾರೋಹಣ, ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯವರೆಗೂ ಶ್ರೀಚಲದಲ್ಲಿರುವ ಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕ, ತದನಂತರ ಮಹಾಶಾಂತಿದಾರ ಜೀನವಾನಿ ಹಾಗೂ ಕೋತಳಿ ಗ್ರಾಮದಿಂದ ಆಚಾರ್ಯ ಶ್ರೀಗಳ ತೈಲ ಚಿತ್ರ ಮೆರವಣಿಗೆ ಹಾಗೂ ಶೋಭಾಯಾತ್ರೆ ನಡೆಯಲಿದೆ. ಬೆಳಗ್ಗೆ 9ರಿಂದ 10 ಗಂಟೆಯವರೆಗೂ ಶ್ರೀಗಳ ಚರಣಪಾದಕ್ಕೆ ಅಭಿಷೇಕ ಹಾಗೂ 11 ಗಂಟೆಯ ನಂತರ ಚಂದ್ರಪ್ರಭು ವಿಧಾನ, ಮಧ್ಯಾಹ್ನ 2 ಗಂಟೆಯ ನಂತರ ವಿನಯಾಂಜಲಿ ಸಭೆ ಮತ್ತು ಸಂಜೆ 4ರಿಂದ 6 ಗಂಟೆಯವರೆಗೂ ಭಗವಾನ್ ಶಾಂತಿ, ಭಗವಾನ್ ಚಂದ್ರಪ್ರಭು, ಭಗವಾನ್ ಮಹಾವೀರರ ಬೃಹತ್ ಮೂರ್ತಿಗಳಿಗೆ ಪದ್ಮಾಕರ ಪಾಟೀಲ್, ನೇಹಾ ಚೇತನ ಮುನ್ನಳ್ಳಿ, ಸ್ನೇಹ ಸೌರಭ್ ಮುನ್ನಳ್ಳಿ ಅವರಿಂದ ಭಗವಾನ್ ಚಂದ್ರಪ್ರಭು ಮೂರ್ತಿಗೆ ಹಾಗೂ ಕೌಸ್ತುಭ ಗಾಂಧಿ ಅಶೋಕ ಕುಮಾರ ಜೈನ್ ಅವರಿಂದ ಭಗವಾನ್ ಶಾಂತಿನಾಥ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಜರುಗಲಿದೆ. 108 ಆಚಾರ್ಯ ದೇಶಭೂಷಣ ಮಹಾರಾಜರ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಹಾಗೂ ಅವರ ವಿನಯಾಂಜಲಿ ಕಾರ್ಯಕ್ರಮವನ್ನು ಹಲವಾರು ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಹಾಗೂ ಸಮಾಜದ ಪ್ರಮುಖರ ಮುಖಂಡತ್ವದಲ್ಲಿ ಎರಡು ನಮ್ಮ ಶಾಂತಗಿರಿ ಕ್ಷೇತ್ರ ಹಾಗೂ ಕೆಳಗಿನ ಆಶ್ರಮ ಟ್ರಸ್ಟ್ ವತಿಯಿಂದ ಹಾಗೂ ಸಮಸ್ತ ಜೈನ ಸಮಾಜ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿನಯಾಂಜಲಿ ಹಾಗೂ ಪುಣ್ಯತಿಥಿಯ ಸಂದರ್ಭದಲ್ಲಿ ಕೂಡ ಪ್ರತಿ ವರ್ಷದಂತೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ವಿರಾಜಮಾನವಾಗಿರುವ 3 ತೀರ್ಥಂಕರರ ಅಂದರೆ ಚಂದ್ರಪ್ರಭು, ಶಾಂತಿನಾಥ್ ಹಾಗೂ ಮಹಾವೀರ ತೀರ್ಥಂಕರಗಳ ಭವ್ಯವಾದ ಒಂದು ಮಹಾಮಸ್ತಕಾಭಿಷೇಕವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ರಾಷ್ಟ್ರಸಂತ ಆಚಾರ್ಯ ಗುಣಧನಂದಿ ಮಹಾರಾಜರು ಹಾಗೂ ಪರಮ ಪೂಜ್ಯ ಆಚಾರ್ಯ ಶಾಂತಸೇನ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ನಡೆಯಲಿವೆ. ಅದೇ ರೀತಿ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀ ನಾಂದಿನಿ ಮಠದ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯರು ಹಾಗೂ ಕೊಲ್ಲಾಪುರದ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಕೂಡ ಒಂದು ಪಾವನ ಸಾನ್ನಿಧ್ಯವನ್ನು ನೀಡಲಿದ್ದಾರೆ. ಆ ದಿನಾಂಕ 15/6/26ರಂದು ಬೆಳಿಗ್ಗೆ ಪಂಚಾಮೃತ ಅಭಿಷೇಕ ಪ್ರಾರಂಭಗೊಂಡ ಮುಖಾಂತರ ಕಾರ್ಯಕ್ರಮಗಳು ಆರಂಭವಾಗಿ ಧ್ವಜಾರೋಹಣ ಹಾಗೂ ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮಗಳೊಂದಿಗೆ ಹಾಗೂ ವಿಧಾನ ಚಂದ್ರಪ್ರಭು ತೀರ್ಥಂಕರ ವಿಧಾನದ ನಂತರ ಮಧ್ಯಾಹ್ನ 3 ಗಂಟೆಗೆ ವಿನಯಾಂಜಲಿ ಸಭೆ ಜರುಗಲಿದೆ. ಸಭೆಯ ನಂತರ 6ರಿಂದ 5:30ರಿಂದ ಮೂರ್ತಿಗಳ ಮಹಾಮಸ್ತಕಾಭಿಷೇಕ ಕೂಡ ಒಳ್ಳೆಯ ವೈಭವದಿಂದ ಜರುಗಲಿದ್ದು ಎಲ್ಲ ಸಮಾಜ ಬಾಂಧವರಲ್ಲಿ ಒಂದು ಕಳಕಳಿ ವಿನಂತಿಯಂತೆ ಈ ಒಂದು ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ವಿನಯಾಂಜಲಿ ಮತ್ತು ಈ ಮಹಾಮಸ್ತಕಾಭಿಷೇಕದ ಒಂದು ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಭಾಗಿಗಳಾಗಿ ಪುಣ್ಯಶಾಲಿಗಳ ಆಗಬೇಕಂತ ಈ ಸಂದರ್ಭದಲ್ಲಿ ಸಮಸ್ತ ಸಮಾಜ ಹಾಗೂ ಎರಡು ವತಿಯಿಂದ ನಾನು ತಮ್ಮೆಲ್ಲರನ್ನ ಸ್ವಾಗತ ಬಯಸುತ್ತೇನೆ. ಇನ್ನು ಮತ್ತೊಂದು ವಿಷಯ ಇದೇ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸಿಕೊಡುವುದೇನೆಂದರೆ, ತಾವು ಹಲವಾರು ನಮ್ಮ ಜೈನ ಸಮಾಜದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ಅದರಲ್ಲಿ ವಿಶೇಷವಾಗಿ ಏನೊಂದು ನಮ್ಮ ಪ್ರತ್ಯೇಕವಾದ ನಮ್ಮ ಜೈನ ಸಮಾಜಕ್ಕೆ ಒಂದು ಜೈನ ಅಭಿವೃದ್ಧಿ ನಿಗಮವನ್ನು ಮಾಡಬೇಕು. ಕರ್ನಾಟಕ ಸರ್ಕಾರದ ಒಂದು ಬೇಡಿಕೆ ಹಲವಾರು ವರ್ಷಗಳಿಂದ ಬೇಡಿಕೆ ಇದ್ದು, ಆ ಸಂಬಂಧವಾಗಿ ಹಲವಾರು ಮುನಿವರರ ಅದರಲ್ಲಿ ವಿಶೇಷವಾಗಿ ರಾಷ್ಟ್ರಸಂತ ಗುಣಧರ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ, ವೀರಕುಮಾರ್ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ, ಶಶಿಕಲಾ ಜೊಲ್ಲೆ, ಅಣ್ಣಾಸಾಬ್ ಜೊಲ್ಲೆ, ಧನ್ಯಕುಮಾರ ಗುಂಡೆ, ಶಾಸಕ ಅಭಯ್ ಪಾಟೀಲ್, ಸಂಜಯ್ ಪಾಟೀಲ್, ಮಹಾಂತೇಶ್ ಕಾವಟಗಿ ಮಠ, ಯುವ ನಾಯಕ ಉತ್ತಮ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದು, ಕಾರ್ಯಕ್ರಮದ ವಿಧಿವಿಧಾನಗಳು ಶಾಂತಿನಾಥ ಉಪಾಧ್ಯಾಯ ನಡೆಸಲಿದ್ದು, ಸಂಗೀತ ಕಾರ್ಯಕ್ರಮ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.